ಮೂಡ ಹಗರಣದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣದ ವಿಚಾರವಾಗಿ ಈಗಾಗಲೇ ಸ್ಪಾಟ್ ಮಹಾಜರನ್ನು ಕೂಡ ಪೊಲೀಸರು ಮುಗಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ದೂರದಾರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ವಿರುದ್ಧ ಲಕ್ಷ್ಮಣ್ ಅವರು ಎಫ್ಐಆರ್ ಮಾಡಿಸಿ, ಆದರೆ ದೂರ ಕೊಟ್ಟರು ತಕ್ಷಣದಲ್ಲಿ ಒಂದೇ ದಿನಕ್ಕೆ ಎಫ್ಐಆರ್ ಕೂಡ ಆಗಿದೆ ಸರ್. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನನಗೆ ಇತ್ತೀಚೆಗೆ ಯಾಕೆ ಅನುಮಾನ ಬರ್ತದೆ ಅಂದರೆ, ಬಹುಶಃ ಲಕ್ಷ್ಮಣ್ ಅವರು ಸಿದ್ದರಾಮಯ್ಯ ವಿರುದ್ಧ ಸೇಡ್ ತೀರಿಸ್ಕೋಸ್ಕರ ಈ ಥರ ನನ್ನನ್ನು ಪ್ರಚೋದನೆ ಮಾಡುವಂಥ ಮತ್ತು ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡುವ ಮೂಲಕ ಮತ್ತಷ್ಟು ತನಿಖೆ ನಡೆದು ಸಿದ್ದರಾಮಯ್ಯ ಅವರಿಗೆ ಪೂರಕವಾಗಿರ್ತಂಥ ನನ್ನ ಆರೋಪಕ್ಕೆ ಪೂರಕವಾದ ದಾಖಲಾತಿಗಳು ಮತ್ತಷ್ಟು ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸುಳ್ಳು ಆರೋಪ ಮಾಡೋದು, ಸುಳ್ಳು ದೂರು ದಾಖಲು ಮಾಡೋದು ಕಂಡು ಬರ್ತಾ ಇದೆ. ಈಗ ನೋಡಿ, ಅವರು ದೂರು ಕೊಟ್ಟಿರೋದ್ರಿಂದ ಈ ವಿಚಾರಣೆಗೆ ಸಿದ್ದರಾಮಯ್ಯ ಮತ್ತು ಅವ್ರ ಪತ್ನಿಯರೆಲ್ಲ ಹಾಜರಾಗಬೇಕಾಗುತ್ತೆ. ಏನು ನಾನು ಆರೋಪ ಮಾಡಿದ್ರಿ ಅದು ನಿಜನೋ ಸುಳ್ಳು ಅಂತೇಳಿ ಅವ್ರು ಹೇಳಬೇಕು. ಯಾಕೆಂತೇಳಿದ್ರೆ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಪರವಾಗಿ ತಹಸೀಲ್ದಾರರು ಶುಲ್ಕ ದಾಖಲೆ ಪಾವತಿ ಮಾಡಿದ್ರೆ ನನ್ನ ಆರೋಪ ಆಗಿದೆ. ಅದು ಆರೋಪ ನಿಜನ ಸುಳ್ಳು ಅಂತ ಹೇಳಬೇಕಾದ್ರೆ ಪಾರ್ವತಿಯವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ರೀತಿ ಸಿದ್ದರಾಮಯ್ಯ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮಣರ ರೀತಿ ಮಾತಾಡುವಂಥದ್ದು, ದೂರು ದಾಖಲೆ ಮಾಡೋದು ಅನುಮಾನ ಅವರು. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವರು ಮನಸ್ಸು ಮಾಡಿದರೆ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣನ ಗೆಲ್ಲಿಸ್ಬೋದಾಗಿತ್ತು. ಅವರು ಗೆಲ್ಲಿಸದೆ ಸೋಲಿಸೋದಕ್ಕೆ ಒಂದು ರೀತಿ ಕಾರಣರಾಗಿದ್ದಾರೆ ಅನ್ನೋ ಒಂದು ಸಿಡಿನ ಮನೋಭಾವ ಇಟ್ಕೊಂಡು ಲಕ್ಷ್ಮಣ ರೀತಿ ಮಾತಾಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾಯಿದೆ. ಇದು ದೂರ ದಾಖಲೆ ನನಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ತೊಂದರೆ ಆಗೋಂಥದ್ದು ಸಿದ್ದರಾಮಯ್ಯ ಮತ್ತು ಅವರ ಹೆಂಡತಿ ಪಾರ್ವತಿಯವರಿಗೆ. ಸರಿ, ಅವರು ದೂರಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು, ಸ್ನೇಹಮಯಿ ಕೃಷ್ಣ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ತನಿಖಾಧಿಕಾರಿಗಳನ್ನ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನು ಮುದ್ರಾಂಕ ಶುಲ್ಕವನ್ನು ಕಟ್ಟುವುದು ಅನ್ನೋದು ಕಾನೂನಲ್ಲಿ ಅಂತೇಳಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಸರ್, ಕಟ್ಬೋದು ಅಂತ ಇದೆ ಅಂತ ಎಲ್ಲೂ ಇಲ್ಲ ಸರ್. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಕಾನೂನುಗಳನ್ನು ನೋಡಿದ್ದೀನಿ. ಅವ್ರು ಹೇಳೋ ಸೆಕ್ಷನ್ಗಳಲ್ಲಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ದಾಖಲೆ ಇದು ಮಾಡೋರಾಗಿದೆ ಹೊರತು ಬೇರೆ ಯಾರ್ದೋ ಒಬ್ಬರ ಪರವಾಗಿ ದಾಖಲಾತಿ ತಹಸೀಲ್ದಾರರು ಒಬ್ಬ ಸರ್ಕಾರಿ ಅಧಿಕಾರಿಗೆ ಶುಲ್ಕ ಪಾವತಿ ಮಾಡೋದು ಎಲ್ಲೋ ಯಾವ ಕಾನೂನಲ್ಲಿ ಇದ್ದ. ಅವರು ಜನತೆಗೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ನಡೆದಾಗ ಅವ್ರು ಮಾಡೋರಪ್ಪ ಸುಳ್ಳು ಅಂತೇಳಿ ಅವರೇ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೂರು ಕೊಟ್ಟ ನಂತರ ಮಾಧ್ಯಮ ಮುಂದೆ ಮಾತಾಡ್ಬೇಕಾದ್ರೆ ಲಕ್ಷ್ಮಣ ಸ್ವತಃ ಒಪ್ಕೊಳ್ತಾರೆ, ಪಾರ್ವತಿಯವರ ಮನವಿ ಮೇರೆಗೆ ತಹಸೀಲ್ದಾರರು ಶುಲ್ಕ ಪಾವತಿ ಮಾಡಿರ್ಬೋದು ಅಂತೇಳಿ. ಹಾಗಾದ್ರೆ ನಾನು ಹೇಳಿರೋ ಆರೋಪ ನಿಜ ಅಂತೇಳಿ ಅವರೇ ಒಪ್ಕೊಂಡ್ಮೇಲೆ ನನ್ನ ವಿರುದ್ಧ ಇಲ್ಲಿ ಶಿಕ್ಷೆ ಆಗುತ್ತೆ, ಕ್ರಮ ಆಗುತ್ತೆ. ಇದು ಸುಳ್ಳು ದೂರು ದಾಖಲು ಮಾಡೋದ್ರಿಂದ ಇದು ಅವ್ರಿಗೆ ಶಿಕ್ಷೆ ಆಗೋಂಥ ಎಲ್ಲ ಸಾಧ್ಯತೆಗಳು ಖಂಡಿತ ಇದೆ. ಸರ್, ಒಂದು ದಿನಕ್ಕೆ ಇವತ್ತು ಬೆಳಗ್ಗೆ ದೂರು ದಾಖಲಾಗುತ್ತೆ, ನಾಳೆ ಸಂಜೆಗೆ ಎಫ್ಐಆರ್ ದಾಖಲಾಗುತ್ತೆ, ಸ್ಪಾಟ್ ಮಾಜರ್ ಕೂಡ ಮಾಡ್ತಾಯಿದ್ದಾರೆ. ಅಷ್ಟೊಂದು ಸ್ಪೀಡಾಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ನಮ್ಮ ಪೊಲೀಸರ ಬೌದ್ಧಿಕ ಮಟ್ಟ ಎಷ್ಟು ಕೆಳಮಟ್ಟದಲ್ಲಿದೆ ಅನ್ನೋದಕ್ಕೆ ನಿನ್ನೆ ಮಾಜರ್ ಮಾಡಿರ್ತಕ್ಕಂಥ ಅದೇ ಸಾಕ್ಷಿ. ಮೊಬೈಲ್ ನೋಡೋಂಥ ಸ್ಥಳನ ಮಾಜರ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇಂಥ ಆರೋಪಗಳು ಸಂಬಂಧಪಟ್ಟಾಗೆ ದೂರು ಬಂದಾಗ ಆ ಆರೋಪಕ್ಕೆ ಪೂರಕವಾದಂಥ ಆಸ್ತಿ ಸ್ವತ್ತು ಎಲ್ಲಿ ಇರುತ್ತೋ ಆ ಠಾಣೆಯಲ್ಲಿ ದೂರು ದಾಖಲು ಮಾಡಬೇಕಂತಿದೆ. ಆ ಪ್ರಕಾರ ನಾನು ಆರೋಪ ಮಾಡಿರೋಂಥದ್ದು ವಿಜಯನಗರ ನಿವೇಶನಕ್ಕೆ ಸಂಬಂಧಪಟ್ಟಾಗೆ. ಹಾಗಾಗಿ ಈ ಆರೋಪ ಏನಿದ್ರು ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಹೊರತು ದೇವರಾಜ ಪೊಲೀಸ್ ಠಾಣೆಗೆ ಬರಲ್ಲ. ಇವರು ಮೊಬೈಲ್ ನೋಡಿರೋ ತಕ್ಷಣ ಅದು ಆ ಸ್ಥಳಕ್ಕೆ ಬರಲ್ಲ. ಇದೆಲ್ಲ ನೋಡಿದಾಗ ಪೊಲೀಸರು ಕೂಡ ನಿಜ ಶಾಮೀಲಾಗಿರೋದು ಸ್ಪಷ್ಟ ಗೊತ್ತಾಗುತ್ತೆ. ಒಂದು ಕಡೆ ಪೊಲೀಸರು LCR ಮಾಡ್ತಾರೆ ಸರ್, ಆದರೆ ಕೋರ್ಟಿಂದ PCR ಮಾಡಿಸಿ ಇದು FIR ಮಾಡಿಸಿರುವಂಥದ್ದು ಸರ್. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಈಗ ಅದು ಅಸಂಜ್ಞೇಯ ಅಪರಾಧ ಆಗಿರೋದ್ರಿಂದ ನೇರವಾಗಿ ಪೊಲೀಸರಿಗೆ ದೂರು ದಾಖಲು ಮಾಡೋದಕ್ಕೆ ಅಧಿಕಾರ ಇಲ್ಲದೇ ಇರೋದ್ರಿಂದ ಮಾನ್ಯ ನ್ಯಾಯಾಲಯದ ಮೂಲಕನೇ ಅವರು ಅನುಮತಿ ತಗೊಂಡು ದೂರು ದಾಖಲು ಮಾಡೋದ್ರ ಬಗ್ಗೆ ನನಗೇನು ತಪ್ಪು ಕಾಣ್ತಲ್ಲ. ಅದರಲ್ಲಿರೋ ಅಂಶಗಳು ಅವ್ರು ಏನು ಹೇಳಿದ್ರು ಅಂದರೆ, ನಾನು ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಮಾಡೋದ್ರಿಂದ, ಅದರ ದಾಖಲೆ ಬಿಡುಗಡೆ ಮಾಡೋದ್ರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತದೆ, ಸಂಘರ್ಷ ಉಂಟಾಗ್ತದೆ ಅಂತ ಹೇಳಿಕೆ ಕೊಡ್ರಿ. ಅದು ಯಾವ ರೀತಿ ಆಗುತ್ತೆ? ನಾನು ಇಲ್ಲಿ ಆರೋಪ ಮಾಡಿದ್ರೆ ಸಿದ್ದರಾಮಯ್ಯ ವೈಯಕ್ತಿಕ ಆರೋಪಕ್ಕೆ ಸಂಬಂಧಪಟ್ಟಿದ್ದಾಯಿತು ಹೊರತು ಯಾವುದೇ ಜಾತಿ, ಸಮಾಜ ಅಥವಾ ವರ್ಗಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ CM ಅವರ ಹೇಳಿಕೆ ಗಮನಿಸ್ತಾರೆ ಗೊತ್ತಾಗ್ತಾ ಹೋಗುತ್ತೆ, ನಾನು ತಪ್ಪು ಮಾಡಿಲ್ಲ, ಆದರೂ ಕೂಡ ನನ್ನ ಮುಖಕ್ಕೆ ಮುಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ನನ್ನನ್ನು ಮುಟ್ಟಿದರೆ ಕರ್ನಾಟಕದ ಜನ ಕ್ಷಮಿಸೋದಿಲ್ಲ, ಆದರೆ ಹುಷಾರಂತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ ಇಲ್ಲಿ. ಸರ್, ಅದನ್ನೇ ಸರ್. ಈಗ ನನ್ನ ಮೇಲೆ ಏನು ಲಕ್ಷ್ಮಣರ ಆರೋಪ ಮಾಡಿದ್ರೆ ಅದು ಸಿದ್ದರಾಮಯ್ಯಗೆ ಅನ್ವಯ ಆಗುತ್ತೆ. ಅವರು ಹಲವಾರು ದಿನಗಳಿಂದ ತಮ್ಮ ಭಾಷಣಗಳಲ್ಲಿ ಮಾಧ್ಯಮದಿಂದ ಹೇಳಿಕೆ ಕೊಡೋ ಸಂದರ್ಭಗಳಲ್ಲಿ ಈ ರೀತಿ ಜನರನ್ನ ಪ್ರಚೋದಿಸುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಇವ್ರ ವಿರುದ್ಧ ಮಾಡೋ ಆರೋಪಕ್ಕೆ ಸಂಬಂಧಪಟ್ಟಾಗೆ ಜನಸಾಮಾನ್ಯರು ಹೇಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಇವ್ರ ಪ್ರಕಾರ ಅಂದರೆ ಪರೋಕ್ಷವಾಗಿ ಜನರು ಹೋರಾಟವನ್ನು ಮಾಡಬೇಕು, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು, ಸಾರ್ವಜನಿಕ ಆಸ್ತಿಗಳನ್ನು ನಾಶಪಡಿಸಬೇಕು.
ಸೊ ಈ ನಿಟ್ಟಿನಲ್ಲಿ ಅವ್ರು ಪ್ರಚೋದನೆ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಸಾರ್ವಜನಿಕರು ಸಿದ್ದರಾಮಯ್ಯ ಪರವಾಗಿ ಮಾನ್ಯ ನ್ಯಾಯಾಲಯ ಅರ್ಜಿ ಹಾಕ್ಕೊಂಡು ಅವ್ರ ವಿರುದ್ಧ ದಾಖಲಾಗಿರೋ ಮೊಕದ್ದಮೆ ರದ್ದುಪಡಿಸಿ ಹೇಳಕ್ಕೆ ಬರಲ್ಲ. ಅದು ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಇದೆ. ದಂಡ ಪ್ರಕ್ರಿಯೆ ಸಮಿತಿಯ ಕಲಂ 487 ಪ್ರಕಾರ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿದೆ, ಇದನ್ನು ರದ್ದುಪಡಿಸಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿ ಅವ್ರಿಗೆ ಅಧಿಕಾರ ಇದೆ. ಅವ್ರು ಅದನ್ನು ಮಾಡ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಅರ್ಜಿಯನ್ನು ಸಲ್ಲಿಸಿ ಅವ್ರು ಮುಖಭಂಗಕ್ಕೆ ಒಳಗಾಕಿದ್ದಾರೆ. ಮತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಮುಖಭಂಗಕ್ಕೆ ಒಳಗಾಗ್ತೀನಿ ಕಾರಣದಲ್ಲಿ ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡಿದೆ ಜನರನ್ನ ಪ್ರಚೋದಿಸುವಂಥ ಮತ್ತು ತನಿಖಾ ಸಂಸ್ಥೆಗಳನ್ನು ತನಿಖಾಧಿಗಳನ್ನು ಎದುರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ತಮಗೆ ಅವ್ರ ವಿರುದ್ಧ ಮಾಡಿರೋ ಆರೋಪ ಸಾಬೀತಾಗುತ್ತೆ, ತಮಗೆ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಅವ್ರ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ಗಮನಿಸ್ಬೋದು. ಸರ್, ಇಡಿ ತನಿಖೆ ಕೂಡ ಸಾಕಷ್ಟು ಚುರುಕುಗೊಂಡಿದೆ ಸರ್. ಈಗಾಗಲೇ ಈ ದಿನ ಜಿಲ್ಲಾಧಿಕಾರಿಗಳೆಲ್ಲ ವಿಚಾರಣೆ ಮಾಡಿದ್ದಾರೆ, ಇವತ್ತು ಬರಿಗೌಡರೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ, ಮುಖ್ಯಮಂತ್ರಿಗಳನ್ನ ಯಾವಾಗತ್ತೆ ಸರ್? ಸರ್, ಇಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಜಾರಿ ನಿರ್ದೇಶಾಧಿಕಾರಿಗಳು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ, ಮತ್ತಷ್ಟು ಸಂಗ್ರಹ ಮಾಡ್ತಾರೆ. ಸೊ ಇದೆಲ್ಲಾದ ನಂತರ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಅವ್ರ ಪತ್ನಿ ಪಾರ್ವತಿಯವ್ರನ್ನ ಅವ್ರ ಮಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿಚಾರಣೆಗೊಳಪಡಿಸೋಂಥ ಎಲ್ಲ ಸಾಧ್ಯತೆ ಇದೆ. ಸೊ ಈಗೆಲ್ಲ ಇನ್ನದರಲ್ಲೇ ಅಂದರೆ ಈ ಥರ ತನಿಖೆಯಿಂದ ತಮ್ಮ ಆರೋಪ ಸಾಬೀತಾಗಿ ತಮಗೆ ಶಿಕ್ಷೆ ಆಗುತ್ತೆ. ಏನು 40 ವರ್ಷ ನನ್ನ ಉದ್ದ ಸಣ್ಣ ಚುಕ್ಕಿ ಇಲ್ಲ ಅಂತ ಹೇಳ್ತಿದ್ರು, ಇವಾಗ ಮಸೀನೇ ಬೆಳ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗ್ತದೆ ಅಂತ ಗೊತ್ತಾಗಿದೆ. ಹಾಗಾಗಿ ಆತಂಕಕ್ಕೊಳಗಾಗಿ ಸಿದ್ದರಾಮಯ್ಯ ಅವರು ಈ ರೀತಿ ಮಾತಾಡ್ತಾರೆ, ನಾವು ಗಮನಿಸ್ಬೋದು. ಯಾವಾಗ ಕೊಡ್ಬೋದು ಸರ್ ನೋಟಿಸ್? ಯಾಕಂದರೆ ಈ ಪ್ರೊಸೆಸ್ ಎಲ್ಲ ನೋಡ್ತಾ ಇದ್ದಾರೆ ಸರ್, ಆದಷ್ಟು ಬೇಗ ಕೊಡ್ತಾರೆ ಅಂತ ಅನಿಸುತ್ತೆ ಸರ್. ಯಾಕಂದರೆ ನನ್ನ ಪ್ರಕಾರ ಸಾಕಷ್ಟು ಎಲ್ಲ ಆಗಲೇ ವಿಚಾರಣೆ ಮುಗಿಯೋ ಹಂತಕ್ಕೆ ಬಂದಿದೆ. ಕೊನೆಯದಾಗಿ ಅವ್ರಿಗೆ ಕೊಡಬಹುದು ಅಂತ ನಿರೀಕ್ಷೆ ಇದೆ. ಮೂಡ ಹಗರಣದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ಸ್ನೇಹವೈ ಕೃಷ್ಣ ಅವರ ವಿರುದ್ಧ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣದ ವಿಚಾರವಾಗಿ ಈಗಾಗಲೇ ಸ್ಪಾಟ್ ಮಹಾಜರನ್ನು ಕೂಡ ಪೊಲೀಸರು ಮುಗಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ದೂರದಾರಾಗಿರುವಂತಹ ಸ್ನೇಹವೈ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ವಿರುದ್ಧ ಲಕ್ಷ್ಮಣ್ ಅವರು ಎಫ್ಐಆರ್ ಮಾಡಿಸಿ, ಆದರೆ ದೂರ ಕೊಟ್ಟರು ತಕ್ಷಣದಲ್ಲಿ ಒಂದೇ ದಿನಕ್ಕೆ ಎಫ್ಐಆರ್ ಕೂಡ ಆಗಿದೆ ಸರ್. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನನಗೆ ಇತ್ತೀಚೆಗೆ ಯಾಕೆ ಅನುಮಾನ ಬರ್ತಾಯಿದೆ ಅಂದರೆ ಬಹುಶಃ ಲಕ್ಷ್ಮಣ್ ಅವರು ಸಿದ್ದರಾಮಯ್ಯ ವಿರುದ್ಧ ಸೇಡ್ ತೀರಿಸ್ಕೋಸ್ಕರ ಈ ಥರ ನನ್ನನ್ನು ಪ್ರಚೋದನೆ ಮಾಡುವಂಥ ಮತ್ತು ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡುವ ಮೂಲಕ ಮತ್ತಷ್ಟು ತನಿಖೆ ನಡೆದು ಸಿದ್ದರಾಮಯ್ಯ ಅವರಿಗೆ ಪೂರಕವಾಗಿರ್ತಂಥ ನನ್ನ ಆರೋಪಕ್ಕೆ ಪೂರಕವಾದ ದಾಖಲಾತಿಗಳು ಮತ್ತಷ್ಟು ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸುಳ್ಳು ಆರೋಪ ಮಾಡೋದು, ಸುಳ್ಳು ದೂರು ದಾಖಲು ಮಾಡೋದು ಕಂಡು ಬರ್ತಾಯಿದೆ. ಈಗ ನೋಡಿ, ಅವರು ದೂರು ಕೊಟ್ಟಿರೋದ್ರಿಂದ ಈ ವಿಚಾರಣೆಗೆ ಸಿದ್ದರಾಮಯ್ಯ ಮತ್ತು ಅವ್ರ ಪತ್ನಿಯೆಲ್ಲ ಹಾಜರಾಗಬೇಕಾಗುತ್ತೆ. ಏನು ನಾನು ಆರೋಪ ಮಾಡಿದ್ರಿ ಅದು ನಿಜನ ಸುಳ್ಳು ಅಂತೇಳಿ ಅವ್ರು ಹೇಳಬೇಕು. ಯಾಕೆಂತೇಳಿದ್ರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿ ಪರವಾಗಿ ತಹಸೀಲ್ದಾರರು ಶುಲ್ಕ ದಾಖಲೆ ಪಾವತಿ ಮಾಡೋದ್ರಿಂದ ನನ್ನ ಆರೋಪ ಆಗಿದೆ. ಅದು ಆರೋಪ ನಿಜನ ಸುಳ್ಳು ಅಂತ ಹೇಳಬೇಕಾದ್ರೆ ಪಾರ್ವತಿಯವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ರೀತಿ ಸಿದ್ದರಾಮಯ್ಯ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮಣರ ರೀತಿ ಮಾತಾಡುವಂಥದ್ದು, ದೂರು ದಾಖಲು ಮಾಡೋದು ಅನುಮಾನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಮನಸ್ಸು ಮಾಡಿದರೆ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣನ ಗೆಲ್ಲಿಸ್ಬೋದಾಗಿತ್ತು. ಅವರು ಗೆಲ್ಲಿಸದೆ ಸೋಲಿಸೋದಕ್ಕೆ ಒಂದು ರೀತಿ ಕಾರಣರಾಗಿದ್ದಾರೆ ಅನ್ನೋ ಒಂದು ಸಿಡಿನ ಮನೋವನ್ನು ಇಟ್ಕೊಂಡು ಲಕ್ಷ್ಮಣ ರೀತಿ ಮಾತಾಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾಯಿದೆ. ಇದು ದೂರು ದಾಖಲೆ ನನಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ತೊಂದರೆ ಆಗೋಂಥದ್ದು ಸಿದ್ದರಾಮಯ್ಯ ಮತ್ತು ಅವರ ಹೆಂಡತಿ ಪಾರ್ವತಿಯವರಿಗೆ. ಸರಿ, ಅವರು ದೂರಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಸ್ನೇಹವೈ ಕೃಷ್ಣ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ತನಿಖಾಧಿಕಾರಿಗಳನ್ನ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನು ಮುದ್ರಾಂಕ ಶುಲ್ಕವನ್ನು ಕಟ್ಬೋದು ಅನ್ನೋದು ಕಾನೂನಲ್ಲಿದೆ ಅಂತೇಳಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅವರು ಕೊಟ್ಟಿರುವಂಥದ್ದು ಸರ್. ಕಟ್ಬೋದು ಅಂತ ಇದೆ ಅಂತ ಎಲ್ಲೂ ಇಲ್ಲ ಸರ್. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಕಾನೂನುಗಳು, ಕಾನೂನುಗಳನ್ನು ನೋಡಿದ್ದೀನಿ. ಅವ್ರು ಹೇಳೋ ಸೆಕ್ಷನ್ಗಳಲ್ಲಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಇದು ಮಾಡೋರಾಗಿದೆ ಹೊರತು ಬೇರೆ ಯಾರ್ದೋ ಒಬ್ಬರ ಪರವಾಗಿ ತಹಸೀಲ್ದಾರರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಶುಲ್ಕ ಪಾವತಿ ಮಾಡೋದು ಎಲ್ಲೋ ಯಾವ ಕಾನೂನಲ್ಲಿದ್ದ. ಅವರು ಜನತೆಗೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ನಡೆದಾಗ ಅವ್ರು ಮಾಡೋರಪ್ಪ ಸುಳ್ಳು ಅಂತೇಳಿ ಅವರೇ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೂರು ಕೊಟ್ಟ ನಂತರ ಮಾಧ್ಯಮ ಮುಂದೆ ಮಾತಾಡ್ಬೇಕಾದ್ರೆ ಲಕ್ಷ್ಮಣ ಸ್ವತಃ ಒಪ್ಕೊಳ್ತಾರೆ, ಪಾರ್ವತಿಯವರ ಮನವಿ ಮೇರೆಗೆ ತಹಸೀಲ್ದಾರರು ಶುಲ್ಕ ಪಾವತಿ ಮಾಡಿರ್ಬೋದು ಅಂತೇಳಿ. ಹಾಗಾದ್ರೆ ನಾನು ಹೇಳಿರೋ ಆರೋಪ ನಿಜ ಅಂತೇಳಿ ಅವರೇ ಒಪ್ಕೊಂಡ್ಮೇಲೆ ಸೊ ನನ್ನ ವಿರುದ್ಧ ಇಲ್ಲಿ ಶಿಕ್ಷೆ ಆಗುತ್ತೆ, ಕ್ರಮ ಆಗುತ್ತೆ. ಸೊ ಇದು ಸುಳ್ಳು ದೂರು ದಾಖಲು ಮಾಡೋದ್ರಿಂದ ಇದು ಅವ್ರಿಗೆ ಶಿಕ್ಷೆ ಆಗೋಂಥ ಎಲ್ಲ ಸಾಧ್ಯತೆಗಳು ಖಂಡಿತ ಇದೆ ಸರ್. ಒಂದು ದಿನಕ್ಕೆ ಇವತ್ತು ಬೆಳಿಗ್ಗೆ ದೂರು ದಾಖಲಾಗುತ್ತೆ, ನಾಳೆ ಸಂಜೆಗೆ ಎಫ್ಐಆರ್ ದಾಖಲಾಗುತ್ತೆ. ಸ್ಪಾಟ್ ಮಾಜರ್ ಕೂಡ ಮಾಡ್ತಾಯಿದ್ದಾರೆ, ಅಷ್ಟೊಂದು ಸ್ಪೀಡಾಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ನಮ್ಮ ಪೊಲೀಸರ ಬೌದ್ಧಿಕ ಮಟ್ಟ ಎಷ್ಟು ಕೆಳಮಟ್ಟದಲ್ಲಿದೆ ಅನ್ನೋದಕ್ಕೆ ನಿನ್ನೆ ಮಾಜರ್ ಮಾಡಿರ್ತಕ್ಕಂಥ ಅದೇ ಸಾಕ್ಷಿ. ಮೊಬೈಲ್ ನೋಡೋಂಥ ಸ್ಥಳನ ಮಾಜರ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇಂಥ ಆರೋಪಗಳಿಗೆ ಸಂಬಂಧಪಟ್ಟಾಗೆ ದೂರು ಬಂದಾಗ
ಆ ಆರೋಪಕ್ಕೆ ಪೂರಕವಾದಂಥ ಆಸ್ತಿ ಸ್ವತ್ತು ಎಲ್ಲಿರುತ್ತೋ ಆ ಠಾಣೆಯಲ್ಲಿ ದೂರು ದಾಖಲು ಮಾಡಬೇಕಂತಿದೆ. ಸೊ ಆ ಪ್ರಕಾರ ನಾನು ಆರೋಪ ಮಾಡಿರೋಂಥದ್ದು ವಿಜಯನಗರ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಆರೋಪ ಏನಿದ್ರು ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಹೊರತು ದೇವರಾಜ ಪೊಲೀಸ್ ಠಾಣೆಗೆ ಬರಲ್ಲ. ಇವರು ಮೊಬೈಲ್ ನೋಡಿರೋ ತಕ್ಷಣ ಅದು ಆ ಸ್ಥಳಕ್ಕೆ ಬರಲ್ಲ. ಇದೆಲ್ಲ ನೋಡಿದಾಗ ಪೊಲೀಸರು ಕೂಡ ನಿಜ ಶಾಮೀಲಾಗಿರೋದು ಸ್ಪಷ್ಟ ಗೊತ್ತಾಗುತ್ತೆ. ಒಂದು ಕಡೆ ಪೊಲೀಸರು LCR ಮಾಡ್ತಾರೆ ಸರ್, ಆದರೆ ಕೋರ್ಟಿಂದ PCR ಮಾಡಿಸಿ ಇದು FIR ಮಾಡಿಸಿರುವಂಥದ್ದು ಸರ್. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಈಗ ಅದು ಅಸಂಜ್ಞೇಯ ಅಪರಾಧ ಆಗಿರೋದ್ರಿಂದ ಸೊ ನೇರವಾಗಿ ಪೊಲೀಸರಿಗೆ ದೂರು ದಾಖಲು ಮಾಡೋದಕ್ಕೆ ಅಧಿಕಾರ ಇಲ್ಲದೇ ಇರೋದ್ರಿಂದ ಸೊ ಮಾನ್ಯ ನ್ಯಾಯಾಲಯದ ಮೂಲಕನೇ ಅವರು ಅನುಮತಿ ತಗೊಂಡು ದಾಖಲು ದೂರು ದಾಖಲು ಮಾಡೋದ್ರ ಬಗ್ಗೆ ನನಗೇನು ತಪ್ಪು ಕಾಣ್ತಾರೆ. ಆದರೆ ಅದರಲ್ಲಿರೋ ಅಂಶಗಳು ಅವ್ರು ಏನು ಹೇಳಿದ್ರು ಅಂದರೆ, ನಾನು ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಮಾಡೋದ್ರಿಂದ ಅದರ ದಾಖಲೆ ಬಿಡುಗಡೆ ಮಾಡೋದ್ರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತದೆ, ಸಂಘರ್ಷ ಉಂಟಾಗ್ತದೆ ಅಂತ ಹೇಳಿಕೆ ಕೊಡ್ರೆ ಅದು ಯಾವ ರೀತಿ ಆಗುತ್ತೆ? ನಾನು ಇಲ್ಲಿ ಆರೋಪ ಮಾಡಿದ್ರೆ ಸಿದ್ದರಾಮಯ್ಯ ವೈಯಕ್ತಿಕ ಆರೋಪಕ್ಕೆ ಸಂಬಂಧಪಟ್ಟಿದ್ದಾಯಿತು ಹೊರತು ಯಾವುದೇ ಜಾತಿ, ಸಮಾಜ ಅಥವಾ ವರ್ಗಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಸರ್, ಇತ್ತೀಚಿನ ದಿನಗಳಲ್ಲಿ CM ಅವರ ಹೇಳಿಕೆಯನ್ನು ಗಮನಿಸ್ತಾರೆ ಗೊತ್ತಾಗ್ತಾ ಹೋಗುತ್ತೆ. ನಾನು ತಪ್ಪು ಮಾಡಿಲ್ಲ, ಆದರೂ ಕೂಡ ನನ್ನ ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮುಟ್ಟಿದರೆ ಕರ್ನಾಟಕದ ಜನ ಕ್ಷಮಿಸೋದಿಲ್ಲ, ಆದರೆ ಹುಷಾರಂತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ ಇಲ್ಲಿ. ಸರ್ ಅದನ್ನೇ ಸರ್, ಈಗ ನನ್ನ ಮೇಲೆ ಏನು ಲಕ್ಷ್ಮಣರು ಆರೋಪ ಮಾಡಿದ್ರೆ ಅದು ಸಿದ್ದರಾಮಯ್ಯಗೆ ಅನ್ವಯ ಆಗುತ್ತೆ. ಸೊ ಅವರು ಹಲವಾರು ದಿನಗಳಿಂದ ತಮ್ಮ ಭಾಷಣಗಳಲ್ಲಿ ಮಾಧ್ಯಮದಿಂದ ಹೇಳಿಕೆ ಕೊಡೋ ಸಂದರ್ಭಗಳಲ್ಲಿ ಈ ರೀತಿ ಜನರನ್ನ ಪ್ರಚೋದಿಸುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ಇವ್ರ ವಿರುದ್ಧ ಮಾಡೋ ಆರೋಪಕ್ಕೆ ಸಂಬಂಧಪಟ್ಟಾಗೆ ಜನಸಾಮಾನ್ಯರು ಹೇಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಇವ್ರ ಪ್ರಕಾರ ಅಂದರೆ ಪರೋಕ್ಷವಾಗಿ ಜನರು ಹೋರಾಟವನ್ನು ಮಾಡಬೇಕು, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು, ಸಾರ್ವಜನಿಕ ಆಸ್ತಿಗಳನ್ನು ನಾಶಪಡಿಸ್ಬೇಕು. ಸೊ ಈ ನಿಟ್ಟಿನಲ್ಲಿ ಅವ್ರು ಪ್ರಚೋದನೆ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಸಾರ್ವಜನಿಕರು ಸಿದ್ದರಾಮಯ್ಯ ಪರವಾಗಿ ಮಾನ್ಯ ನ್ಯಾಯಾಲಯ ಅರ್ಜಿ ಹಾಕ್ಕೊಂಡು ಅವ್ರ ವಿರುದ್ಧ ದಾಖಲಾಗಿರೋ ಮೊಕದ್ದಮೆ ರದ್ದುಪಡಿಸಿ ಹೇಳಕ್ಕೆ ಬರಲ್ಲ. ಅದು ಸಿದ್ದರಾಮಯ್ಯವ್ರಿಗೆ ಅಧಿಕಾರ ಇದೆ. ದಂಡ ಪ್ರಕ್ರಿಯೆ ಸಮಿತಿಯ ಕಲಂ 480 ಪ್ರಕಾರ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿದೆ, ಇದನ್ನು ರದ್ದುಪಡಿಸಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿ ಹಾಕಿ ಅವ್ರಿಗೆ ಅಧಿಕಾರ ಇದೆ. ಅವ್ರು ಅದನ್ನು ಮಾಡ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಅರ್ಜಿಯನ್ನು ಸಲ್ಲಿಸಿ ಅವ್ರು ಮುಖಭಂಗಕ್ಕೆ ಒಳಗಾಕಿದ್ದಾರೆ. ಮತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಮುಖಭಂಗಕ್ಕೆ ಒಳಗಾಗ್ತೀನಿ ಕಾರಣದಲ್ಲಿ ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡದೆ ಜನರನ್ನ ಪ್ರಚೋದಿಸುವಂಥ ಮತ್ತು ತನಿಖಾ ಸಂಸ್ಥೆಗಳನ್ನು, ತನಿಖಾಧಿಗಳನ್ನು ಎದುರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ತಮಗೆ ಅವ್ರ ವಿರುದ್ಧ ಮಾಡೋ ಆರೋಪ ಸಾಬೀತಾಗುತ್ತೆ, ತಮಗೆ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಅವ್ರ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ಗಮನಿಸ್ಬೋದು. ಸರ್, ಇಡಿ ತನಿಖೆ ಕೂಡ ಸಾಕಷ್ಟು ಚುರುಕುಗೊಂಡಿದೆ ಸರ್. ಈಗಾಗಲೇ ಈ ದಿನ ಜಿಲ್ಲಾಧಿಕಾರಿಗಳೆಲ್ಲ ವಿಚಾರಣೆ ಮಾಡಿದ್ದಾರೆ, ಇವತ್ತು ಬರಿಗೌಡರೆಲ್ಲ ವಿಚಾರಣೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ? ಮುಖ್ಯಮಂತ್ರಿಗಳ ಯಾವಾಗ ಅಂತ ಸರ್? ಸರ್, ಇಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಜಾರಿ ನಿರ್ದೇಶಾಧಿಕಾರಿಗಳು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ, ಮತ್ತಷ್ಟು ಸಂಗ್ರಹ ಮಾಡ್ತಾರೆ. ಸೊ ಇದೆಲ್ಲಾದ ನಂತರ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಅವ್ರ ಪತ್ನಿ ಪಾರ್ವತಿಯವ್ರನ್ನ, ಅವ್ರ ಮಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನೂ ಕೂಡ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೊಳಪಡಿಸೋಂಥ ಎಲ್ಲ ಸಾಧ್ಯತೆ ಇದೆ. ಸೊ ಈಗೆಲ್ಲ ಇನ್ನದರಲ್ಲೇ ಅಂದರೆ ಈ ಥರ ತನಿಖೆಯಿಂದ ತಮ್ಮ ಆರೋಪ ಸಾಬೀತಾಗಿ ತಮಗೆ ಶಿಕ್ಷೆ ಆಗುತ್ತೆ. ಏನು 40 ವರ್ಷ ನನ್ನ ಉದ್ದ ಸಣ್ಣ ಚುಕ್ಕಿ ಇಲ್ಲ ಅಂತ ಹೇಳ್ತಿದ್ರು, ಇವಾಗ ಮಸೀನೇ ಬೆಳ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗ್ತದೆ ಅಂತ ಗೊತ್ತಾಗಿದೆ. ಹಾಗಾಗಿ ಆತಂಕಕ್ಕೊಳಗಾಗಿ ಸಿದ್ದರಾಮಯ್ಯವರು ಈ ರೀತಿ ಮಾತಾಡ್ತಾರೆ, ನಾವು ಗಮನಿಸ್ಬೋದು. ಯಾವಾಗ ಕೊಡ್ಬೋದು ಸರ್ ನೋಟಿಸ್? ಯಾಕಂದರೆ ಈ ಪ್ರೊಸೆಸ್ ಎಲ್ಲ ನೋಡ್ತಾ ಇದ್ದಾರೆ ಸರ್, ಆದಷ್ಟು ಬೇಗ ಕೊಡ್ತಾ ಅಂತ ಅನಿಸುತ್ತೆ ಸರ್. ಯಾಕಂದರೆ ನನ್ನ ಪ್ರಕಾರ ಸಾಕಷ್ಟು ಎಲ್ಲ ಆಗಲೇ ವಿಚಾರಣೆ ಮುಗಿಯೋ ಹಂತಕ್ಕೆ ಬಂದಿದೆ. ಕೊನೆಯದಾಗಿ ಅವ್ರಿಗೆ ಕೊಡಬಹುದು ಅಂತ ನಿರೀಕ್ಷೆ ಇದೆ. ಇದಿಷ್ಟು ದುರ್ದಾರಾದಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ನಿಜಕ್ಕೂ ಕೂಡ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಿದ್ದಾರೆ, ಅವರ ಭೌತಿಕ ಮಟ್ಟವನ್ನು ಇಲ್ಲಿ ತಿಳ್ಕೊಳ್ಬೋದಾಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಶೀಘ್ರದಲ್ಲೇ, ಅಂದರೆ ಈಗಾಗಲೇ ಇಡಿ ತನಿಖೆ ಕೂಡ ಚುರುಕುಗೊಂಡಿದೆ, ಶೀಘ್ರದಲ್ಲೇ CM ಸಿದ್ದರಾಮಯ್ಯ, ಅವರ ಪತ್ನಿ, ಬಾಮಯ್ಯ ಎಲ್ಲರಿಗೂ ಕೂಡ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.